ಯಾರಿದು? ಊರಿಗೆ ಹೋಗೋಣ, ಅಮ್ಮ ಮನೆಗೆ ಹೋಗೋಣ ಅಂದ್ರೆ ಮಮ್ಮಿ ಮನೆಗೆ ಹೋಗ್ಬೇಕು. ಏನ್ ಇಷ್ಟು ಮಟ್ಟಿಗೆ ಬಿರುಗಾಳಿ ಬಿರುಗಾಳಿ ಬೇಕಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಾಯ್ಸೇ ಬರ್ತಾ ಇಲ್ಲ ಬೆಳಿಗ್ಗೆ ಎದ್ದಿರೋದಕ್ಕೆ ಇವತ್ತು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಚಿಟ್ಟಿ ಬ್ಯಾಕ್ ಟು ಊರಿಗೆ ಹೋಗ್ತಾ ಇದ್ದಾಳೆ. ಊರಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಮಮ್ಮಿ ಮನೆಗೆ ಹೋಗ್ಬೇಕಾ? ನಮ್ಮ ಗಗನ್ ಗೌತು ಅಲ್ಲೇ ಇದ್ದಾರಲ್ಲ, ಸೊ ಅವ್ರ ಜೊತೆ ಒಂದು ಸ್ವಲ್ಪ ದಿನ ಇರಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ 7th ವಾಪಸ್ 1 ವೀಕ್ ಅಷ್ಟೇ ವಾಪಸ್ ಕರ್ಕೊಬರ್ತೀನಿ 7th. ಬೇಕಮ್ಮ ಅದಕ್ಕೆ ಎದ್ರುಕೊಂತ್ಯಾ? ಮಾತಾಡಿಸ್ತಾಳೆ, ಆಟ ಆಡಿಸ್ತಾಳೆ, ಎದ್ರುಕೊಂತಾಳೆ. ಇವಾಗ ಕರೆಕ್ಟಾಗಿ ಬರುತ್ತೆ ಪಾಪ ಅದು. ಇವಾಗ ಹೊರಡಬೇಕು. 7 o'clock ಆಗಿದೆ. ಹೋಗಿ ಬಿಟ್ಬಿಟ್ಟು ವಾಪಸ್ ಬರಬೇಕು. ಬೆಳಗ್ಗೆ ಹೋಗಿ ಬಿಟ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ನಾನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಕೊಂಡು ಹೋಗ್ಬೇಕು. ನಾನು ಅಲ್ಲೇ ಬ್ಯಾಗ ಇಟ್ಕೊಂಡು ಎಲ್ಲೋದ್ರೂ ಅದನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾಳೆ. ಈ ಕಡೆ ಅಲ್ಲ, ಬ್ಯಾಗ್ ಇಟ್ಕೊಂಡ್ ತಿಂಡಿ ತಿಂದ್ಬಿಡೋಣ. ನಾವು ಇವಾಗ ಏನು ತಿಂಡಿಬೇಕು ನಿಮಗೆ? ಏನು ತಿಂಡಿಬೇಕು? ತಿಂಡಿ ತಿನ್ನಲ್ವಾ? ಅಲ್ಲೇ ಇಲ್ವಾ ಅಪ್ಪ? ಎಲ್ಲ ಅಲ್ಲಿ ಇಲ್ಲಿ ಫೋನಲ್ಲಿ ಹುಡುಕ್ತೊಳ್ಕಣ. ನಿನ್ನ ಅಪ್ಪ ಇಲ್ಲದ, ಅಪ್ಪ ಇಲ್ಲದ. ಅಲ್ಲೇ ನಾಚಿಕೊಳ್ಳೋಕೆ ಶುರು ಮಾಡಿದ್ಲು. ಅದು ಏನು ತಗೊಂಡು ಅವ್ರು ತುಂಬ ಆಚೆ ಬಂದ್ರೆ ನೀನು? ಬಸ್ಸೊಳಗಡೆ ಹೋಗೋಣ ಪಪ್ಪು, ಬಸ್ಸೊಳಗಡೆ ಹೋಗೋಣ. ಬಸ್ಸೊಳಗಡೆ ಹೋಗಿ ಕುತ್ಕೊಂಡು ತಿಂತೀರಾ? ಬಸ್ಸೊಳಗಡೆ ಹೋಗಿ. ಅಮ್ಮ ಬರ್ತೈತೆ ಅಂತ ಹೋಗ್ತೀರಾ? ಅಮ್ಮ ಬರ್ತಾರಲ್ಲ, ಅಮ್ಮನ ಹಬ್ಬದ ನಿಮಗೆ ಹೋಗಲ್ಲ ಅಂತೇಳಿ ಏನು ಮಾಡೋದು ಗೊತ್ತಿಲ್ಲ. ಯಾರಿದು? ಊರಿಗೆ ಹೋಗೋಣ, ಅಮ್ಮ ಮನೆಗೆ ಹೋಗೋಣ ಅಂದ್ರೆ ಮಮ್ಮಿ ಮನೆಗೆ ಹೋಗ್ಬೇಕು. ಹೌದೇನಪ್ಪ? ಹೌದಾ? ಬಾಯ್. ಲಾಲಿಪಾಪ್ ತಗೊಳ್ಳಿ ನೀವು. ಲಾಲಿಪಾಪ್ ಕೊಡ್ಸದಮ್ಮ, ಆಯ್ತಾ? ಚಿಂಗಮ್ ಬೇಕಂತ. ಅಳ್ತಾಳ್ ಕಡಮ್ಮ ಅವಳು. ನಾನು ಅಲ್ಲೇ ಇರ್ತಿದ್ದೆ, ನೀವು ಹೋಗ್ಬಿಟ್ಟಿರಿ ಸರಿ ಆಯ್ತಿತ್ತು. ಏನು ಇಷ್ಟು ಮಟ್ಟಿಗೆ ಬಿರುಗಾಳಿ ಬೇಕದಲ್ಲ. ಬರೀ ಟಿವಿ ನೋಡ್ತಾ ಇದ್ಲ ನನ್ನ ಮಗಳು. ಇದ್ದಿರ್ ನೋಡಳಲ್ಲ ಅಲ್ಲಿ, ನೋಡಲ್ಲಿ ಏನೇನೋ ಆರೋಗ್ತವೆ. ಅಯ್ಯೋ ಅಲ್ಲಿ ಏನೇನೋ ಆರೋಯ್ತವೆ ಎಲ್ಲ. ಯಪ್ಪ ಬೇಕು ಅದಾಗ ನಿಂತ್ಕೊಂಡ್ರು ಹೊಂಟೈತೆ ನೀನು. ಫೈನಲಿ ಚಿಟ್ಟಿನ ಬಿಟ್ಬಿಟ್ಟು ಬಂದೆ. ನಾನು ಬರೋಷ್ಟರಲ್ಲಿ 3 o'clock ಏನೋ ಆಗಿತ್ತು. ಬಟ್ ನಾನು ಆ್ಯಕ್ಚುಲಿ ಮುಂಚೆನೇ ಬರಬೇಕಿತ್ತು. ಬಸ್ಸು ಎಷ್ಟು ರಶ್ ಇತ್ತು ಅಂದರೆ ನಿಜವಾಗ್ಲೂ ಯಾಕಾದರೂ ಫ್ರೀ ಬಸ್ ಬಿಟ್ಟರು ಅನಿಸ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಇದಾಗ್ಬಿಟ್ಟಿದೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಅದು ಆ್ಯಕ್ಚುಲಿ 8 ಗಂಟೆಗೆ ಹೋಗಿದ್ದೀನಿ. ಎಷ್ಟು ಜನ ಇದ್ರು ನವರಂಗಲ್ ಅಂದರೆ. ಆ ಕಡೆಯಿಂದನೂ ಅಷ್ಟೇ, ಯಪ್ಪ ಜನಗಳು ನೋಡಿದ್ರೆ ಭಯ ಆಗುತ್ತೆ. ಅಂತೂ ಇಂಥ ಒಂದು 4-5 ಬಸ್ ಬಿಟ್ಟು ರಶ್ ಅಂತ ಹೇಳಿ
ಆಮೇಲೆ ಬಸ್ಸಲ್ಲಿ ಬಂದೆ. ಬಟ್ ಅದು ಬೇರೆ ಯಶವಂತಪುರದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬೇರೆ ಬಸ್ ಹಚ್ತೀನಿ ಅಂತ ಹೇಳಿದ್ರು. ಒಂದು 15-20 ಮೆಂಬರ್ಸ್ ಏನೋ ಇದ್ದರು. ಮತ್ತೇನು ಅಲ್ಲೋಗಿ ಇಳಿಯೋದು, ರಾಜಾಜಿನಗರಲ್ಲಿ ಇಳಿಬೇಕಲ್ಲ, ಸೊ ಮತ್ತೆ ಅಲ್ಲೇನು ಹೋಗೋದು ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಬಂದೆ. ಅದು ಆಟೋದು ಏನೇನೋ ಕತೆ ಆಗೋಯ್ತು. ಬಂದ ತಕ್ಷಣ ಕೆಲಸ ಬಂತ ಆಫೀಸ್ದು, ಮಾಡ್ಕೊಂಡು ಕೂತ್ಕೊಂಡೆ. ಇವಾಗ 5:30 ಆಯಿತು. ಸೊ ಇವಾಗ ಕೆಲಸ ಮುಗ್ದಿದೆ. ಫುಲ್ಲು ಗಾಳಿ ಬೀಸ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ ಇವತ್ತು. ಫುಲ್ ಮಳೆ ಅಷ್ಟಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾಯಿದೆ. ಮೇ ಬಿ ಜಾಸ್ತಿ ಬರುತ್ತೆ ಅನಿಸುತ್ತೆ ಅಂದರೆ ನೈಟ್. ಕರೆಂಟ್ ಬೇರೆ ಹೋಗಿದೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಕಾಫಿ ಇಲ್ಲ ಟೀ ಕುಡಿದ್ಬಿಟ್ರೆ ಸಾಕು. ಚಿಟ್ಟಿ ಇದ್ದರೆ ಏನೇನಾದ್ರು ವೀಡಿಯೋ ಮಾಡ್ತೀನಿ, ಬಟ್ ನಾನು ಒಬ್ಬಳೇ ಇದ್ದರೆ ಏನು ವೀಡಿಯೋ ಮಾಡೋದಂತಲೇ ಗೊತ್ತಿಲ್ಲ. ಸೊ ಇವು ಬಿಟ್ಬಿಟ್ಟು ಬಂದಿದ್ದೀನಿ 7th. ಇವತ್ತು ಆ್ಯಕ್ಚುಲಿ 29th. 7ಗೆ ಹೋಗಿ ಮತ್ತೆ ಕರ್ಕೊಂಬರ್ಬೇಕು. ಅಮ್ಮ ಮದುವೆ ಇದೆ ಅಂತ ಬೆಂಗಳೂರಿಗೆ ಬರ್ತಾರೆ 8th, ಬಟ್ ಅವರು ಫ್ಯಾಮಿಲಿಯವ್ರ ಜೊತೆ ಎಲ್ಲ ಬೇರೆ RR ನಗರಲ್ಲಿ ಮದುವೆ ಇರೋದಂತೆ. ಸೊ ಅಲ್ಲಿಗೆಲ್ಲ ಹೋಗ್ಬೇಕು, ಆಗಲ್ಲ, ನವರಂಗ ಮೇಲೆ ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೇಳ್ಬಿಟ್ಟು 7th ಹೋಗಿ ಕರ್ಕೊಂಬಂದ್ಬಿಡ್ತೀನಿ, 1 ವೀಕ್ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಬಿಕಾಸ್ ಗಗನ್ ಗೌತು ಇದ್ದಾರಲ್ಲ, ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಆಟ ಆಡಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರು ಇನ್ನೇನು 10th ಅಲ್ವಾ, ನೆಕ್ಸ್ಟ್ ಇಯರು. ಸೊ 9th ಅವ್ರಿಗೆ ಬೇಸಿಗೆ ರಜೆ ಏನು ಕೊಡಲ್ಲ. ಸೊ ಅದಕ್ಕೆ ಆಟ ಆಡಲಿ ಅಂತ ಹೇಳ್ಬಿಟ್ಟು 1 ವೀಕ್ ಇರಲಿ ಅಂತೇಳಿ ಬಿಟ್ಟು ಬಂದಿದ್ದೀನಿ. ಬಟ್ ಪ್ಲಸ್ ನನಗೆ ಬೇರೆ ಆಫೀಸ್ ಕೆಲಸ ಇತ್ತು, ಫಿನಾನ್ಷಿಯಲಿ ಎಂಡಿಂಗ್ ಅಲ್ವಾ, ಜಾಸ್ತಿ ಕೆಲಸ ಇದೆ. ಇದನ್ನೆಲ್ಲ ಮುಗಿಸಿ ಚಿಟ್ಟಿನ ಕರ್ಕೊಂಬರ್ಬೇಕು. ಸೊ ಇದು ಚಿಕ್ಕ ವ್ಲಾಗ್ ಆಗಿತ್ತು ಅನಿಸುತ್ತೆ ಮೇ ಬಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.